ಹೆಬ್ಬೆಟ್ಟು ಇಟ್ರೆ ಮೇಲೆ ಇಡ್ರಲ್ಲ, ಹೆಬ್ಬೆಟ್ಟು ಮೇಲೆ ಇಡ್ರಿ. ಮೇಲೆ ಇಡ್ರೆ ಇನ್ನು ಹಿಡಿದು ನೋಡಪ್ಪ. ಹೆಬ್ಬೆಟ್ಟು ಮೇಲೆ ಇಡ್ರಿ, ಅದನ್ನ ಕಿವಿ ಮೇಲೆ ಇಟ್ಕೊಳ್ರಿ. ಹೆಬ್ಬೆಟ್ಟು ಭ್ರಮರಿ ಪ್ರಾಣಾಯಾಮ ಅಂತ ಕರೀತಾರೆ. ದುಂಬಿ ಅಂತೆ ಶಬ್ದ ಅಂದ್ಕೊಳ್ಳೋದು. ಹೆಬ್ಬೆಟ್ಟನ್ನ ಇಟ್ಕೊಂಡ್ರಿ ಕಿವಿ ಮೇಲೆ. ಆಮೇಲೆ ಮುಂದೆ ಏನ್ ಮಾಡೋದಂದ್ರೆ ಇವ್ ಎರಡು ಬಾಳ್ ಅದಾವಲ್ಲ, ಎಲ್ಲಿಡೋದು ಅದನ್ನ? ಕಣ್ಣಿನ ಮೇಲೆ. ಎಲ್ಲರೂ ಇಡ್ರಿ ಕಣ್ಣಿನ ಮೇಲೆ. ಕಣ್ಣಿನ ಮೇಲೆ ಮೇಲಿನ ಎರಡು ಬಾಳ್ ಈ ರೀತಿ ನೋಡ್ರಿ. ಎರಡು ಕೈಗಳನ್ನ ಇಟ್ಕೊಳ್ರಿ. ಎರಡು ಕೈಗಳನ್ನ ಇಟ್ಕೊಂಡು ದುಂಬಿ ಅಂತೆ ಶಬ್ದ ಹೆಂಗ್ ಬರ್ಬೇಕಂದ್ರೆ ಐದು ಬಾರಿ ಈ ಆಸನ ಮಾಡೋದ್ರಿಂದ ನಮ್ಮ ಏನ್ ನರ್ವ್ ಇರ್ತಾವಲ್ಲ, ನರ್ವ್ನಲ್ಲಿರ್ತಕ್ಕಂಥ ನರ್ವ್ ಅವೇನಂದ್ರೆ ಆಕ್ಟಿವ್ ಆಗ್ತಾವ, ಕ್ರಿಯಾತ್ಮಕತೆ ಆಗ್ತಾವ. ಈಗೇನು ಶಾಲೆಯ ಶಿಕ್ಷಕರು ಹೇಳ್ತಾರಲ್ಲ ಅದೇ ಮೇಲೆ ತಮ್ಮ ನೆನಪಿಟ್ಕೊಂಡ್ ಬಿಡ್ಬೋದು. ಅವ್ರು ಏನ್ ಹೇಳ್ತಾರಲ್ಲ ಹೊರಟು ಹೆಚ್ಚಾಗಿ ಅಧ್ಯಯನ ಮಾಡೋ ಅವಶ್ಯಕತೆನೇ ಬರಲ್ಲ. ಅಂದ್ರೆ ಏಕಾಗ್ರತೆ, ನೆನಪಿನ ಶಕ್ತಿ, ಮೆಮೊರಿ ಪವರ್ ಹೆಚ್ಚಾಗುವಲ್ಲಿ ಭ್ರಮರಿ ಪ್ರಾಣಾಯಾಮ ಬಹಳ ಅವಶ್ಯಕತೆ ಇದೆ. ಅದನ್ನ ತಾವು ದಿನನಿತ್ಯ ಯಾವಾಗ್ಲೂ ಇಲ್ಲಿ ಮಾಡಿಸ್ಲ ಅಂದ್ರೆ ತಮ್ಮ ಮನೆಗೆ ಹೋದ್ರು ಯಾವಾಗ್ಲೂ ಖಾಲಿ ಇದ್ದಲ್ಲಿ ತಾವು ದಿನಕ್ಕೆ ಒಂದು ಬಾರಿ ಆದ್ರೂ ಈ ಆಸನ ಐದು ಸರ್ತಿ ದುಂಬಿ ಅಂತ ಶಬ್ದಗಳು ಮಾಡ್ಬೇಕು. ನೆಕ್ಸ್ಟ್ ಭಸ್ತ್ರಿಕಾ ಪ್ರಾಣಾಯಾಮ.